ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಮ್ಮ ಚಾನಲಲ್ಲಿ ಪ್ರಸ್ತುತ ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳು ಪ್ರಪೋಸಲ್ಗಳು ಕಳಿಸ್ತಾರೆ. ಅದರಲ್ಲಿ ನೀವು ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಅಥವಾ ಜಿಮೇಲ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೋದು. ಇವತ್ತು ನಮಗೆ ಜಿಮೇಲ್ನ ಮುಖಾಂತರ ಅನಿತಾ ಅಂತ ಬರೀ 28ರ ವಯಸ್ಸಿನ ಮಹಿಳೆಯವರು ಪ್ರಪೋಸಲ್ ಕಳಿಸಿರೋದು. ಸೊ ಆವಾಗಿನ ಕಾಲದಲ್ಲಿ ತುಂಬ ಮನೆಗೆ ಹೋಗ್ಬಿಟ್ಟು ಹೆಣ್ಣು ನೋಡೋದು, ಆ ರೀತಿಯಾಗಿ ನೋಡೋದು ಅಂತ ಅಂದ್ಬಿಟ್ಟು ಇತ್ತು. ಇವಾಗೆಲ್ಲನೂ ಕೂಡ ಮಾಡರ್ನ್ ಆಗಿದೆ. ಆ್ಯಪ್ಗಳ ಮುಖಾಂತರ ಇಂಟರ್ನೆಟ್ನ ಮೂಲಕ ಹುಡುಗಿ ಸಿಗ್ತಾರೆ ಸ್ನೇಹಿತರೆ. ಅದು ನಿಮಗೆ ಸೆಲೆಕ್ಷನ್ ಆದರೆ ಮದುವೆ ಕೂಡ ಮಾಡ್ಕೊಳ್ಬೋದು. ಸೊ ಮುದ್ದಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥ ಅನಿತಾ ಅವರನ್ನು ಒಳ್ಳೆಯ ಒಂದು ನಡತೆಯ ತಕ್ಕಂತಹ ಹುಡುಗ ಬೇಕು. ಸೊ ಇವರು ಇರೋದು ಭೀಮನಾಪುರ ಅಂತಂದ್ಬಿಟ್ಟು, ಇದು ಬಂದ್ಬಿಟ್ಟು ಹಾವೇರಿ ಹತ್ತಿರ ಬರುತ್ತೆ ಸ್ನೇಹಿತರೆ. ನೆರೆಹೊರೆಯ ಸಂಬಂಧ ಬಿಟ್ಟು ಬೇರೆ ಕಡೆಯ ಒಂದು ಹುಡುಗನ ಹುಡುಕಾಟ ಮಾಡುವಂತಹ ಬಯಕೆ ನಂದು. ಯಾಕೆಂದರೆ ಹಲವಾರು ಸಲ ನಮ್ಮ ಫ್ಯಾಮ್ಲಿ, ನಮ್ಮ ತಾಯಿಯವರು ಒಂದು ಬೀಗರ ಸಂಬಂಧದಲ್ಲಿ ಮದುವೆ ಆಗಿದ್ದಾರೆ. ಅವ್ರಿಗೆ ಇರ್ತಕ್ಕಂಥ ತೊಂದರೆ, ಅವ್ರಿಗೆ ಇವಾಗ ಮಾಡ್ತಕ್ಕಂಥ ಪ್ರಾಬ್ಲಮ್ಗಳನ್ನು ನೆನೆಸ್ಕೊಂಡ್ರೆ ನಾನು ಹೊರಗಿನ ಸಂಬಂಧನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಆಸ್ತಿ 2 ಮನೆ ಇದೆ. ಅದರಲ್ಲಿ ಒಂದು ಮನೆಯಲ್ಲಿ ನಾವು ನಮ್ಮ ಕುಟುಂಬ ವಾಸವಾಗಿರೋದು. ಸೊ ಇನ್ನೊಂದು ಮನೆ ಬಾಡಿಗೆ ಕೊಟ್ಟಿದ್ದೇವೆ. ಆ ಬಾಡಿಗೆ ತಿಂಗಳು 5,000 ರೂಪಾಯಿ ಬರುತ್ತೆ. ಅದು ನನ್ನ ಒಂದು ಖರ್ಚಿಗೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ದುಡ್ಡು ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ ಅನಿತಾ ಅವರು ಹೇಳಿರೋದು. ನಾನು ಫೋಟೋ ಕೂಡ ನಿಮಗೆ ಶೋ ಅಪ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಒಂದು ಫೋಟೋದಲ್ಲಿರ್ತಕ್ಕಂಥವ್ರು ನಿಮ್ಗೆ ಇಷ್ಟ ಆಗಿದ್ದರೆ ಮುಂದುವರೆದು ನೋಡಿ. ಸ್ನೇಹಿತರೆ, ಕುಳ್ಳಕ್ಕೆ ಇರುವಂತಹ ದೇಹ ನಂದು, ಆದರೂ ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಓಡಾಡ್ತೇನೆ ಅಂತ ಹೇಳಿದ್ದಾರೆ. ಶರೀರ ಸ್ವಲ್ಪ ಕುಳ್ಳಕ್ಕೆ ಇದ್ದಾರೆ. ಹೈಟಲ್ಲಿ 4.1 ಆ್ಯಂಡ್ 3 ಪಾಯಿಂಟ್ ಒಳಗಡೆ ಇದ್ದಾರೆ ಅಂತ ಹೇಳಿದ್ದಾರೆ. ನನಗೆ ರುಚಿ ಅಂದರೆ ತುಂಬ ಇಷ್ಟ. ನನ್ನ ಮೊದಲ ಭೇಟಿಗೆ ನೀವು ನನಗೆ ಸ್ವೀಟ್ ಏನಾದರೂ ಗುಲಾಬ್ ಜಾಮೂನು ಅಥವಾ ಪೇಡ ಈ ರೀತಿ ಏನಾದರೂ ಕೊಡಿಸಬೇಕು ಮೊದಲನೇ ಭೇಟಿಯಾದಾಗ. ಸೊ ಅದು ಸ್ವೀಟ್ ನನಗೆ ಸಿಗಲಿಲ್ಲ ಅಂದರೆ ನಿಮ್ಮ ತುಟಿಗಳಿಂದ ಒಂದು ಮುತ್ತನ್ನು ಕೊಟ್ಟರೆ ಅದೇ ನನಗೆ ಸ್ವೀಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಇಷ್ಟ ಆಗಲು ನಿಮ್ಮ ಹತ್ರ ಒಳ್ಳೆಯ ಒಂದು ಗುಣ ಬೇಕು. ಆ ಒಂದು ಗುಣ ನಿಮ್ಮ ಹತ್ರ ಇರಬೇಕು. ಏನಂದರೆ, ಬಡವರಿಗೆ ನೋಡಿದಾಗ ಮನ ಮಿಡಿಬೇಕು, ಹಿರಿಯರನ್ನು ನೋಡಿದಾಗ ಗೌರವದಿಂದ ತಲೆ ತಗ್ಗಿಸಬೇಕು, ಯಾರಾದರೂ ಸಹಾಯ ಅಂತ ಬಂದಾಗ ಅವರಿಗೆ ಸಹಾಯ ಮಾಡಬೇಕು. ಆ್ಯಂಡ್ ಹುಡುಗ ನಿಮ್ಮ ಕೈಲಾದಷ್ಟು ಎಲ್ಲನೂ ಕೂಡ ಸಹಾಯ ಮಾಡಿದರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಸೊ ಈಗಿನ ಕಾಲದಲ್ಲಿ ದುಡ್ಡು ಇರ್ತಕ್ಕಂಥ ಹುಡುಗ ಬೇಕು, ಆಸ್ತಿ ಇರ್ತಕ್ಕಂಥ ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥ ಹುಡುಗ ಬೇಕು ಅಂತ ಹಲವಾರು ಜನ ಪ್ರಪೋಸಲ್ಗಳು ಕಳಿಸ್ತಾ ಹೋಗ್ತಾರೆ. ಅದರಲ್ಲಿ ಇವರು ಒನ್ ಆಫ್ ದ ಬೆಸ್ಟ್ ನೋಡಿ ಸ್ನೇಹಿತರೆ. ಒಳ್ಳೆಯ ಗುಣ, ಸಹಾಯ ಮಾಡುವಷ್ಟು ಗುಣ ಹೊಂದಿದ್ರೆ ಅಂಥ ಹುಡುಗ ತಿಳಿಸಿ ಅಂತ ಹೇಳಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಪ್ರೊಫೈಲ್ ಅಂತಲೇ ಹೇಳ್ಬೋದು. ಸೊ ಇವರಿಗೆ ತಕ್ಕಂತಹ ವರ ನೀವೇನಾದರೂ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನೀವು ಜಿಮೇಲ್ನ ಮುಖಾಂತರ sri@gmail.comಗೆ ಒಂದು ಮೇಲ್ ಮಾಡಿ. ಡೈರೆಕ್ಟಾಗಿ ಇವರಿಗೆ ಹೋಗುತ್ತೆ. ಅವರು ಅಲ್ಲಿಂದ ನಿಮ್ಮನ್ನು ಚೆಕ್ ಮಾಡಿ ಒಂದು ಸಲ ಮಾತಾಡಿ ಆಮೇಲೆ ನೀವು ಇಷ್ಟ ಆಗಿದ್ದೀರೋ ಇಲ್ವೋ ಅಂತ ಹೇಳ್ತಾರೆ. ಇವ್ರ ಹತ್ರ ಈ ಒಂದು ಕಾರು ಕೂಡ ಇದೆ. 2023ನಲ್ಲಿ ಈ ಒಂದು ಕಾರನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಬಂದ್ಬಿಟ್ಟು ಹೊಲ ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಕಾರು, ತಗೊಂಡು ಸುತ್ತಾಡೋದಲ್ಲ. ಇದರಲ್ಲಿ ತೆಂಗಿನಕಾಯಿ ಬೆಳೆದಿರ್ತಕ್ಕಂಥ ಭತ್ತ ಬೆಳೆಗಳನ್ನು ತುಂಬಿಸ್ಕೊಂಡು ಮಾರಾಟ ಮಾಡಲು ಒಂದು ಸ್ವಲ್ಪ ಜಾಗ ಇದೆ. ಯಾಕಂದರೆ ಇವರು ಇರ್ತಕ್ಕಂಥ ಊರಿನಿಂದ ಪ್ರಸ್ತುತ ಈ ಗಾಡಿನಲ್ಲಿ ಹೊಲ ಗದ್ದೆಯಿಂದ ಬಂದ ಲಾಭಗಳನ್ನು ಚೀಲದ ಮೂಲಕ ತೆಗೆದುಕೊಂಡು ಹೋಗೋದಕ್ಕೆ ಸ್ವಲ್ಪ ಜಾಗ ಇದೆ. ಅಲ್ಲಿ ಎತ್ತಿನ ಗಾಡಿ ಈ ರೀತಿ ಏನೂ ಹೋಗಲ್ಲ. ಸೊ ಈ ರೀತಿ ಗಾಡಿಗಳಲ್ಲಿ ಸಾಗಣೆ ಮಾಡೋದಕ್ಕೆ ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ಇದು ಬಂದ್ಬಿಟ್ಟು ಅವರ ಹೆಸರಿಗೇ ಇದೆ. ಬರೀ 28ರ ವಯಸ್ಸು. ಸೊ ಒಳ್ಳೆಯ ಮುದ್ದಾಗಿರ್ತಕ್ಕಂಥ ಹುಡುಗಿ ಕೂಡ ಹೌದು. ಆ್ಯಂಡ್ ಆಸ್ತಿನೂ ಕೂಡ ಸಿಕ್ಕಾಪಟ್ಟೆ ಇದೆ. ಅಂದರೆ ಆಸ್ತಿ ನೋಡಿಬಿಟ್ಟು ನೀವು ಮದುವೆ ಕೂಡ ಆಗಬೇಡಿ ಸ್ನೇಹಿತರೆ. ಪ್ರಸ್ತುತ ಅವರ ಮನಸ್ಸು ಕೊಡಿ. ಆ್ಯಂಡ್ ಒಳ್ಳೆಯ ಒಂದು ಗುಣಗಳನ್ನು ನೋಡಿಬಿಟ್ಟು ನೀವು ಇವರಿಗೆ ವಿಚಾರ ತಿಳಿಸಿ. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ನಾನು ಸಿಸ್ಟಮ್ ತೋರಿಸ್ತಿದ್ದೀನಿ ನೋಡಿ. ನಿಮಗೆ 1ನೇದಾಗಿ ಡ್ರೈವಿಂಗ್ ಬರಬೇಕು, 2ನೇದಾಗಿ ಕ್ಲಚ್ಚು ಬ್ರೇಕು ಅನ್ನೋದೇನಿದೆ ಅದರ ಬಗ್ಗೆ ಜ್ಞಾನ ಇರಬೇಕು. ಕಂಪಲ್ಸರಿಯಾಗಿ ಏನು ಪ್ರಾಬ್ಲಮ್ ಆಗ್ತಿರೋ ರೀತಿಯಲ್ಲಿ ಆಕ್ಸಿಡೆಂಟ್ ಫ್ರೀಯಾಗಿ ಗಾಡಿನ ಓಡಿಸ್ಬೇಕು ಅಂತ ಹೇಳಿದ್ದಾರೆ. ನೀವು ನನಗೆ ಇಷ್ಟ ಆಗಬೇಕು ಅಂದರೆ ಮೊದಲು ನಾನು ಹೇಳಿದಾಗೆ ಸ್ವೀಟು, ರುಚಿ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿರೋದು. ಜೊತೆಗೆ ಹುಡುಗ ಜಾಸ್ತಿ ಕಪ್ಪು ಇರಬಾರ್ದು. ಆ್ಯಂಡ್ ಕೂದಲು ಕಂಪಲ್ಸರಿ ಬಿಟ್ಟಿರಬೇಕು ಅಂತ ಹೇಳಿರೋದು. ಇನ್ನು ಕೊನೆಯದಾಗಿ ನಿಮ್ಮ ತಂದೆ ತಾಯಿಯವರ ಜೊತೆ ನಾನು 2ನೇ ಭೇಟಿಯಾದಾಗ ಮಾತನಾಡುತ್ತೇನೆ. ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಇವಾಗ ಬೇಡ, ಟೈಮ್ ಬಂದಾಗ ಮಾತಾಡೋಣ ಅಂತ ಹೇಳೋ ಹಾಗಿಲ್ಲ ಅಂತ ಹೇಳಿರೋದು. ಸೊ ಇವರಿಂದ ನಿಮಗೆ ಏನು ಬೇಕು, ಒಂದು ಮುತ್ತು, ಒಂದು ಕಿಸ್ಸು, ಜೊತೆಗೆ ಏನೆಲ್ಲ ಬೇಕು ಎಲ್ಲನೂ ಕೂಡ ಇವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಬ್ಯಾಕ್ ಕ್ಯಾಮ್ರಾ ಸೈಡ್ ಸ್ಪೇಸು, ಸ್ಟೇರಿಂಗು, ಇದು ಸಾಂಗ್ ಪ್ಲೇಯರ್ ಸ್ಪೇಸು,
ಸೀಟ್ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ, ಕೂತ್ಕೊಂಡ್ರೆ ಹಬ್ಬ ಕಾರ್ನಲ್ಲಿದ್ದೀನ ಮನೇಲಿದ್ದೀನ ಅಂತ ಅನಿಸ್ಬೇಕು, ಆ ರೀತಿಯಲ್ಲಿ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು. ಗೇರು ಕೂಡ 130 ಮಾಡಲಲ್ಲಿ ತಯಾರಾಗಿರ್ತಕ್ಕಂಥ ಗೇರು. ಇಲ್ಲಿ ಎ ಸಿ ಕೂಡ ನೋಡ್ಕೊಳ್ಳಿ, ಕಂಟ್ರೋಲ್ ಸ್ಪೇಸಲ್ಲಿರ್ತಕ್ಕಂಥ ಎ ಸಿ. ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ನೀವು ಕ್ಯಾಶ್, ಚಾಕ್ಲೇಟ್ ಎಲ್ಲನೂ ಕೂಡ ಇಡ್ಬೋದು. ಸೊ ಏನು ಕೂಡ ತೊಂದರೆ ಇಲ್ಲ. ಮಾಹಿತಿ ಇದಾಗಿತ್ತು. ನಿಮಗೆ ಅವರು ಸಿಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೆ ಯಾವುದಾದ್ರೂ ಪ್ರೊಫೈಲ್ ಬಂದರೆ ನಾನು ಮತ್ತೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ.